ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮಧ್ಯಾಹ್ನದ ಲಂಚ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ठंडी फील ಆಗಲ್ಲ, ಯಾಕೋ ತುಂಬಾ ठंडी ಅಲ್ಲ. ಸೂಪರ್ ಆಗಿದೆ. ಚಲೋ ಇದೆ ಮಸಾಲ. ಸಮೋಸಾ ಮಸಾಲ. ಓಬಮ್ಮ 234 ಆಯ್ತು. ಹೌದಾ? ಏನು ಮಾಡಬೇಕು? ಕ್ಯಾರೆಟ್ ಸ್ವೀಟ್ ಇದೆ, ಇದು ಸ್ವಲ್ಪ ಖಾರ ಇದೆ. ಸೂಪರ್ ಮ್ಯಾಚ್. ಇವತ್ತು ಮಧ್ಯಾಹ್ನ ಲಂಚಿಗೆ ನಾನಿಲ್ಲಿ ವೆಜಿಟೇಬಲ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗ್ಯಾಸ್ ಮೇಲೆ ಕುಕ್ಕರ್ಗೆ ನಾನು 1 ಟೀ ಸ್ಪೂನ್ ತುಪ್ಪ ಮತ್ತು 2 ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ನಾನು ಈ ರೈಸ್ಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಬರೀ ಎಣ್ಣೆಯಲ್ಲಿ ಕೂಡ ಈ ರೈಸನ್ನು ಮಾಡ್ಕೋಬೋದು. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಮೊದಲು ಅದಕ್ಕೆ 1 ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಕೂಡ ಹಾಕಿ ಈ ಥರ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಅದರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜು 1 ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊ ಈ ಥರ ಸಾಫ್ಟ್ ಆಗ್ತಿದ್ದಂಗೆ ಇದಕ್ಕೆ ವೆಜಿಟೇಬಲ್ಸನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ 4 ವೆಜಿಟೇಬಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ವೀಕೆಂಡ್ ಇರೋದ್ರಿಂದ ಸೊ ನಮ್ಮ ಮನೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಕೂಡ ಸ್ವಲ್ಪನೇ ಇರೋದ್ರಿಂದ ನಾನು ಎಲ್ಲ ಮಿಕ್ಸ್ ವೆಜಿಟೇಬಲ್ಸನ್ನು ಹಾಕಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಅದನ್ನೇ ಹಾಕಿ ಈ ರೈಸನ್ನು ಮಾಡ್ಕೋಬೋದು. ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತ ಏನಿಲ್ಲ. ಇವಾಗ ವೆಜಿಟೇಬಲ್ಸ್ ಕೂಡ ಈ ಥರ 1-2 ರಿಂದ 3 ನಿಮಿಷದವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಅದರದ್ದು ಕೂಡ ಎಲ್ಲ ಹಸಿ ವಾಸನೆ ಹೋಗುತ್ತೆ. ಅದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಬ್ಲ್ಯಾಕ್ ಪೇಪರ್ ಪೌಡರ್, ಅರಿಶಿಣ ಮತ್ತು ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಧನಿಯಾ ಪೌಡರ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಇದು ಡ್ರೈ ಮಸಾಲ ಹಾಕಿದ್ಮೇಲೆ ಕೂಡ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕು. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಬಟ್ಲು ಬಾಸುಮತಿ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಅಕ್ಕಿಯಿಂದ ಕೂಡ ಈ ಅನ್ನನ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿನ ಮುಂಚೆ ಏನು ನೆನೆಸಿಟ್ಟಿರಲಿಲ್ಲ, ಜಸ್ಟ್ ನೀರಲ್ಲಿ 1-2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸುಮಾರು 1 ರಿಂದ 2 ನಿಮಿಷದವರೆಗೂ ಅಕ್ಕಿನ ನಾವು ಈ ಥರ ಒಗ್ಗರಣೆಯಲ್ಲಿನೇ ಹುರ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬಾ ರುಚಿಯಾಗಿ ಮತ್ತು ಉದುರುದುರಾಗಿ ಆಗುತ್ತೆ. ಜಾಸ್ತಿ ಏನು ಬೇಡ, ಬರೀ ಜಸ್ಟ್ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಆಮೇಲೆ ಇವಾಗ ಇದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಬಟ್ಲು ಅಕ್ಕಿಗೆ 3 ಬಟ್ಲು ನೀರನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಅನ್ನ ಇನ್ನೂ ಉದುರುದುರಾಗಿ ಬೇಕಂದರೆ ಸೊ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 3 ಬಟ್ಲು ಬದಲಾಗಿ ನೀವು ಇದಕ್ಕೆ 2.5 ಬಟ್ಲು ಹಾಕ್ಕೊಂಡ್ರೆ ಸಾಕು. ಇವಾಗ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಕುಕ್ಕರ್ಗೆ 1 ವಿಸಿಲನ್ನು ಕೂಗಿಸ್ಕೋತೀನಿ. ನೋಡಿದ್ರಲ್ಲ ನನ್ನ ಮಗ ಏನು ಹೇಳ್ತಾ ಇದ್ದ ಅಂತ. ಆಲ್ರೆಡಿ 3 o'clock ಆಗಿದೆ. ಅವ್ರದ್ದು ಟಿ ವಿ ಟೈಮ್ ಇದ್ದು. ನಾರ್ಮಲಿ ನಾನು ವೀಕ್ ಡೇಸಲ್ಲಿ ಅವರಿಗೆ ಟಿ ವಿನ ಹಾಕೋದಿಲ್ಲ, ಜಸ್ಟ್ ವೀಕೆಂಡಲ್ಲಿ ಮಾತ್ರ ಅವರು ಟಿ ವಿನ ನೋಡ್ತಾರೆ. ಸೊ ಆಲ್ರೆಡಿ 3 o'clock ಆಗಿತ್ತು. ಸೊ 3 to 4 to 4:30 ತನಕ ಅವರು ಟಿ ವಿನ ನೋಡ್ತಾರೆ. ಸೊ ಬೆಳಿಗ್ಗೆಯಿಂದ ನಾನು ಬೇರೆ ಕೆಲಸನೇ ಮಾಡ್ತಾಯಿದ್ದೆ. ಸೊ ಕ್ಲೀನಿಂಗ್ ಕೆಲಸದಲ್ಲೇ ನಾವು ಎಲ್ಲರೂ ಬ್ಯುಸಿ ಇದ್ವಿ. ಅದಕ್ಕೆ ಇವತ್ತು ಲಂಚ್ ತುಂಬಾ ಲೇಟ್ ಆಯಿತು.
ಸೊ ಸ್ಯಾಟರ್ಡೆ ಸಂಡೇ ನಾರ್ಮಲಿ ನಾವು ಲೇಟಾಗಿ ಹೇಳೋದ್ರಿಂದ ಸೊ ಲೇಟಾಗಿಯೇ ತಿಂಡಿ ಅದೆಲ್ಲ ಮಾಡ್ತೀವಿ. ಆ ಕಡೆ ಕುಕ್ಕರ್ ವಿಸಿಲ್ ಆಗೋಷ್ಟರಲ್ಲಿ ಹಾಗೆ ಕಿಚನ್ ಫ್ಲೋರ್ ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ಅದ್ರ ಜೊತೆ ನನ್ನ ಮಗ 3-4 ದಿವಸದಿಂದ ಹೇಳ್ತಾನೆ ಇದ್ದ, ಮಮ್ಮಿ ನನಗೆ ಸಮೋಸ ಬೇಕು ಸಮೋಸ ಬೇಕಂತ ಹೇಳಿಬಿಟ್ಟು. ಅದಕ್ಕೆ ಇವಾಗ ಹೇಗೂ ಲಂಚ್ ಲೇಟ್ ಆಗಿದೆ, ಸೊ ಸಮೋಸ ಕೂಡ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಸಮೋಸನ ಮಾಡ್ತಾಯಿದ್ದೀನಿ. ಸೊ ಸಮೋಸದು ಸ್ಟಫಿಂಗ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಾನು ಮರ್ತುಬಿಟ್ಟು ಹಾಗೆ ರೆಡಿ ಮಾಡಿಬಿಟ್ಟೆ. ಸೊ ಆಮೇಲೆ ನನಗೆ ನೆನಪಾಯಿತು ಶೂಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋಲಿ ಅದ್ರದ್ದು ಮಸಾಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಬೆಳಗ್ಗೆನೇ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೆ. ಚೆನ್ನಾಗಿ ಸಮೋಸ ಹಿಟ್ಟು ನೆನಿಬೇಕು. ನೆಂದರೆ ಸಮೋಸ ತುಂಬಾ ಚೆನ್ನಾಗಿ ಬರ್ತವೆ. ಆಲ್ರೆಡಿ ಇದ್ರದ್ದು ರೆಸಿಪಿನ ನಾನು ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಅದ್ರದ್ದು ಲಿಂಕನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸಮೋಸ ತುಂಬಾ ಚೆನ್ನಾಗಿ ಆಗ್ತವೆ. ಸೊ ಹೊರಗಡೆಯಿಂದ ತಿನ್ನೋಕ್ಕಿಂತ ನನ್ನ ಮಗನಿಗೆ ನಾನು ಮಾಡಿರೋ ಸಮೋಸನೇ ತುಂಬಾ ಇಷ್ಟ ಆಗ್ತವೆ. ಸೊ ಹಿಟ್ಟನ್ನು ನೀವು ಸುಮಾರು 1 ಗಂಟೆ ಆದರೂ ನೆನೆಸಿರಬೇಕು. ತುಂಬ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಸಮೋಸ ಚೆನ್ನಾಗಿ ಬರ್ತವೆ. ಈ ಥರ ಕೋನನ್ನು ಮಾಡ್ಕೊಂಡ್ಬಿಟ್ಟು ನಿಮಗೆ ಸಮೋಸ ಅಲ್ಲಿ ಸ್ಟಫಿಂಗ್ ಎಷ್ಟು ಬೇಕು ನೋಡಿಕೊಂಡು ಸ್ಟಫಿಂಗನ್ನು ಹಾಕಿಬಿಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕದು. ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸಮೋಸ ರೆಡಿ ಮಾಡೋಷ್ಟರಲ್ಲಿ ಹಾಗೆ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಒಟ್ಟಿಗೆ ನಾನು ಈ ಥರ 2-3 ಮಾಡಿಡ್ತೀನಿ, ಕರಿಯೋದಕ್ಕೆ ಈಸಿ ಆಗುತ್ತೆ. ಮೊದಲು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಎಣ್ಣೆನ ಚೆಕ್ ಮಾಡ್ಕೊಳ್ಳಿ, ಎಣ್ಣೆ ಕಾದಿದೆ ಇಲ್ಲ ಅಂತ ಅಂದು. ಎಣ್ಣೆ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಈ ಸಮೋಸನ ನೀವು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ನೀವು ಸಮೋಸನ ಫ್ರೈ ಮಾಡ್ಕೋಬಾರ್ದು. ಲೋ ಟು ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಿಧಾನಕ್ಕೆ ಫ್ರೈ ಆಗ್ತಾ ನಿಮಗೆ ಸಮೋಸ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ. ಆ ಕಡೆ ನಾನು ಆಲ್ರೆಡಿ 2 ಹಾಕಿದ್ದೀನಿ, ಅದು ಫ್ರೈ ಆಗೋಷ್ಟರಲ್ಲಿ ತಿರ್ಗಾ ಈ ಕಡೆ ಇನ್ನೂ ಮಾಡ್ಕೋತಾ ಇದ್ದೀನಿ. ಸಮೋಸ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋಲಿನೇ ಇಟ್ಕೊಂಡು ಸುಮಾರು ಒಂದು 5-6 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಮೇಲ್ಗಡೆ ಈ ಥರ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು. ಸೊ ಈ ಥರ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ಸೈಡಿಂದ ನೀವು ಈ ಥರ ಕಂಟಿನ್ಯೂಯಸ್ ಆಗಿ ಟರ್ನ್ ಮಾಡ್ಕೊಳ್ತಾನೆ ಇರಬೇಕು. ಆವಾಗ ಈವನ್ನಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ಈ ಸಮೋಸ ರೆಡಿಯಾಗಿದೆ. ನಾನಿವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗಿತಾ ಇದ್ದೀನಿ. ಸೊ ಫೈನಲಿ ನಮ್ಮದು ವೆಜ್ ಸಮೋಸ ರೆಡಿ ಆಯಿತು. ಇನ್ನು 1-2 ಸತಿ ನಾನು ಇದನ್ನು ತೊಳ್ಕೊತೀನಿ ನೀರಿಂದ, ಆಮೇಲೆ ರುಬ್ಕೋತೀನಿ. ಇವಾಗ ಟೈಮ್ ಬಂದು ಸಂಜೆ 5:30 ಆಗಿದೆ. ಬೆಳಗ್ಗೆ ನಾನು ದೋಸೆಗೆ ಅಕ್ಕಿ ನೆನೆಕಿದೆ. ಸೊ ಇವಾಗ ಇದನ್ನು ರುಬ್ಕೋತೀನಿ. ರುಬ್ಬೋವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಅವಲಕ್ಕಿನ ಹಾಕ್ತೀನಿ. ಅವಲಕ್ಕಿ ಆದರೆ ಹಾಕೋಬೋದು, ಅಥವಾ ಅನ್ನ ಇದ್ದರೆ ಅನ್ನ ಕೂಡ ಹಾಕೋಬೋದು. ಸೊ ಅನ್ನ ಖಾಲಿ ಆಗಿದೆ. ಇವಾಗ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆಸಿದ್ದೀನಿ. ಸೊ 1 ಕಪ್ಪಷ್ಟು ಅವಲಕ್ಕಿನ ಹಾಕೋತೀನಿ. ಸೊ ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ. ಸೊ ಲಾಸ್ಟ್ ವಿಡಿಯೋಲಿ ನಾನು ಸಾರಿ ಕುಚ್ಚು ಹಾಕಿದ್ದೆ. ಸೊ ಅದರದ್ದೇ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಫಸ್ಟ್ ಅದು ಬ್ಲೌಸ್ ಫಿನಿಶ್ ಮಾಡಬೇಕಿತ್ತು ನನಗೆ. ಇನ್ನೂ ಫಿನಿಶ್ ಆಗಿಲ್ಲ, ಅದು ಇನ್ನೂ ಒಂದು ಸ್ವಲ್ಪ ಉಳಿದಿದೆ. ಇವತ್ತು ಸ್ಕೂಲ್ ಹಾಫ್ ಡೇ ಇರೋದ್ರಿಂದ ಹುಡುಗರೆಲ್ಲ ಮಧ್ಯಾಹ್ನನೇ ಬಂದುಬಿಟ್ರು. ಸೊ ಅವ್ರು ಬಂದ ಮೇಲೆ ಅಂತೂ ಕೆಲಸ ಏನೂ ಆಗೋದೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಆಗ್ತಾಯಿದೆ. 3 ಗ್ಲಾಸ್ ಅಕ್ಕಿ ನಾನು ಇಷ್ಟು ಅವಲಕ್ಕಿನ ಹಾಕ್ತೀನಿ. ನಾರ್ಮಲಿ ನಾನು 10 ಗಂಟೆಗೆ ಇದನ್ನು ನೆನೆ ಹಾಕಿದ್ರೆ ಸಂಜೆ 4-4:30 ಅನ್ನಷ್ಟರಲ್ಲಿ ರುಬ್ಬಿ ಬಿಡ್ತಿದ್ದೆ. ಆದರೆ ಇವತ್ತು ಬೇರೆ ಕೆಲಸ ಇರೋದ್ರಿಂದ ನನಗಿದು ರುಬ್ಬೋದಕ್ಕೆ ಆಗಲಿಲ್ಲ. ಇವಾಗ 5:30 ಆಗಿದೆ. ಸೊ ಬೇಗ ರುಬ್ಬಿಡ್ತೀನಿ. ಮತ್ತೆ ಲೇಟ್ ಆದರೆ ಹಿಟ್ಟು ಉಬ್ಬೋದಿಲ್ಲ, ಅದು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ.
ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು 4 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಮತ್ತು ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಹಿಡಿಯಷ್ಟು ಕಡಲೆಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು. ಅಕ್ಕಿನ ನಾನು ನೀರಲ್ಲಿ ಒಂದು 4 ಸರ್ತಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಮುಳುಗಷ್ಟು ನೀರನ್ನು ಹಾಕಿ ಇವಾಗ ಒಂದು ಪ್ಲೇಟಿಂದ ಮುಚ್ಚಿಬಿಟ್ಟು ಒಂದು 5 to 6 hours ಅಕ್ಕಿನ ನೆನೆದಕ್ಕೆ ಬಿಡೋಣ. ಆಮೇಲೆ ಇದನ್ನು ರುಬ್ಕೊಳ್ಳೋಣ. ಬೆಳಿಗ್ಗೆ ಬೇಗ ನೀನು ಅಕ್ಕಿನ ನೆನೆಸಿದ್ರೆ ಸಾಯಂಕಾಲ ಒಂದು 4:30-5 ಗಂಟೆ ಅನ್ನಷ್ಟರಲ್ಲಿ ನಾವು ಇದನ್ನು ರುಬ್ಕೋಬೋದು. ಇವಾಗ ಅಕ್ಕಿನ ರುಬ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರಲ್ಲಿ 2 ಹಿಡಿಯಷ್ಟು ನೆನೆಸಿರೋವಂಥ ಅಕ್ಕಿ ಮತ್ತು 1 ಹಿಡಿಯಷ್ಟು ನೆನೆಸಿರೋವಂಥ ಅವಲಕ್ಕಿ, ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋತೀನಿ. ಸೇಮ್ ಇದೇ ಹಿಟ್ಟಿಂದ ನಾನೇ ಇಡ್ಲಿ ಮತ್ತು ದೋಸೆ ಎರಡೂ ಯೂಸ್ ಮಾಡ್ತೀನಿ. ಕೆಲವೊಂದು ಸರ್ತಿ ಪಡ್ಡು ಕೂಡ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಇದನ್ನು ರುಬ್ಕೋತೀನಿ. ದೋಸೆ ಮಾಡಬೇಕಾದ್ರೆ ಇದೇ ಹಿಟ್ಟನ್ನು ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ತೆಳ್ಳಗೆ ಮಾಡ್ಕೋತೀನಿ. ಇಲ್ಲಾಂದರೆ ಇಡ್ಲಿಗೆ ಇದು ಹಿಟ್ಟು ಪರ್ಫೆಕ್ಟಾಗಿರುತ್ತೆ. ನೀವು ದೋಸೆಗೋಸ್ಕರ ಇದನ್ನು ರುಬ್ತೀರಾ ಅಂದರೆ ಸ್ವಲ್ಪ ಸಣ್ಣದಾಗಿ ರುಬ್ಕೋರಿ, ಮತ್ತು ಇಡ್ಲಿಗಾದರೆ ಸ್ವಲ್ಪ ದಪ್ಪನೇ ರುಬ್ಕೋಬೇಕು. ಸೊ ಇದರಲ್ಲಿ ನೀನು ಇಡ್ಲಿ ಮತ್ತು ದೋಸೆ ಎರಡೂ ಕೂಡ ಮಾಡ್ಕೋಬೋದು. ಸೊ ನಾನು ಫಸ್ಟ್ ಡೇ ದೋಸೆ ಮಾಡ್ತೀನಿ ಮತ್ತು ನೆಕ್ಸ್ಟ್ ಡೇ ಇಡ್ಲಿ ಮಾಡ್ತೀನಿ. ಟಚ್ ಮಾಡಬೇಡ. ರನ್ ಮಾಡಿ ಸುಸ್ತಾಯ್ತಾ ನಿಂಗ? ಸೊ ಮನೆಯಲ್ಲಿ ಈ ತರ ನಾಯಿ ಎತ್ತಿದ್ರೆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತವೆ. ಸೊ ವಿಶು ಕೂಡ ಹೇಳ್ತಾ ಇದ್ದ, ಸೊ ಮಮ್ಮಿ ನಾವು ಕೂಡ ಪಪ್ಪಿ ತಗೊಂಬರೋಣ, ಚೆನ್ನಾಗಿರುತ್ತೆ, ಅದ್ರ ಜೊತೆ ನಾವು ಆಟ ಆಡ್ಬೋದು ಅಂತ ಹೇಳ್ತಾ ಇದ್ದ. ಸೊ ನನಗಿಷ್ಟ ಇಲ್ಲ ಪಪ್ಪಿ ತೊಗೊಂಬರೋದಕ್ಕೆ. ಯಾಕಂದರೆ ಅದು ತೊಗೊಂಡು ಬಂದರೆ ಅದ್ರದ್ದೆಲ್ಲ ಕ್ಲೀನ್ ಮಾಡೋದು, ಸ್ನಾನ, ಅದು ತಿಂಡಿ ಕೊಡೋದು ಅಷ್ಟು ಈಸಿ ಇಲ್ಲ. ಪಪ್ಪಿ ಸಾಕೋದು ಇಲ್ಲ, ಅದು ತುಂಬಾ ಕೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಪೆಷಲ್ ಆಗಿ ಅದಕ್ಕೆ ಕೂಡ ನಾವು ಟೈಮ್ ಕೊಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀ ದೊಡ್ಡವನಾದ್ಮೇಲೆ ಪಪ್ಪಿನ ತೊಗೊಂಬರೋಣ ಅಂತ ಹೇಳಿದೆ. ಸೊ ಅಷ್ಟರಲ್ಲಿ ಇವಾಗ ಆ ಸಿರಿ ಜೊತೆನೇ ಆಟ ಆಡ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಸ್ವಲ್ಪ ದೊಡ್ಡವನಾಗೋನಿನ್ನ ಆಮೇಲೆ ತೊಗೊಂಬರೋಣ ಅಂತ ಹೇಳಿದೆ. ಸೊ ಅದಕ್ಕೆ ಫ್ರೆಂಡ್ಸ್ ಸ್ಕೂಲಲ್ಲಿ ಅವನ ಫ್ರೆಂಡ್ಸ್ ಥರ ಹೇಳಿದ್ದಾನೆ. ಬಸ್ಸಲ್ಲಿ ಬರಬೇಕಾದ್ರೆ ಬಸ್ಸಲ್ಲಿ ಅವನ ಫ್ರೆಂಡ್ಸ್ ಥರ ಹೇಳಿದ್ದಾನೆ. ಸೊ ನಮ್ಮ ಮನೆಯಲ್ಲಿ ಸಿರಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವ್ರ ಫ್ರೆಂಡ್ಸ್ ಕೂಡ ದಿನ ಆಟ ಆಡೋದಕ್ಕೆ ನಮ್ಮ ಮನೆ ಹತ್ರನೇ ಬರ್ತಾ ಇದ್ದಾರೆ. ಎಕ್ಸ್ಪ್ಲೇನ್ ಮಾಡಿಲ್ಲ, ಎಕ್ಸ್ಪ್ಲೇನ್ ಮಾಡೀನಿ, ಕನ್ಫ್ಯೂಸಿಂಗ್ ಸಮ್ ಪೀಪಲ್. ಏ ಪ್ರಾಪರ್ಟಿ ಮನಿದಾಗ See, look. 1, 2, 3, 4. This is my turn. See, I have passed. Draw 2 cards. This is debit color. Turn it. Pause and play. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.